ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. 58 ವರ್ಷಗಳ ಬಳಿಕ ಮುದ್ದೇಬಿಹಾಳದಲ್ಲಿ ಚಾತುರ್ಮಾಸ್ಯ ಮಹೋತ್ಸವ. ಕಣ್ವ ಮಠದ ವಿದ್ಯಾ ಕಣ್ವ ವಿರಾಜ ತೀರ್ಥ ಶ್ರೀಗಳ ನೇತೃತ್ವ. ವಾರ್ತೆಗಳ ವಿವರ. ಮುದ್ದೇಬಿಹಾಳ ಪಟ್ಟಣದಲ್ಲಿ ಸುಮಾರು 58 ವರ್ಷಗಳ ಬಳಿಕ ಪ್ರಥಮವಾಗಿ ಹುಣಸಿಹೊಳೆ ಕಣ್ವ ಮಠದ ಪೀಠಾಧಿಕಾರಿಗಳಾದ ವಿದ್ಯಾ ಕಣ್ವ ವಿರಾಜ ತೀರ್ಥ ಶ್ರೀಗಳು ತಮ್ಮ 7ನೇ ಚಾತುರ್ಮಾಸ್ಯವನ್ನು ಆಗಸ್ಟ್ 8ರಿಂದ ಸೆಪ್ಟೆಂಬರ್ 26ರವರೆಗೆ ಕೈಗೊಳ್ಳಲಿದ್ದಾರೆ ಎಂದು ಮಹೋತ್ಸವ ಸಮಿತಿ ಅಧ್ಯಕ್ಷ ಅನಿಲ್ ಕುಮಾರ್ ಕುಲಕರ್ಣಿ ಹೇಳಿದರು. ಸಾಧ್ಯವಾದಷ್ಟು ಎಲ್ಲ ಜನಾಂಗದವರು ಬಂದು ದರ್ಶನ ಪಡೆದುಕೊಂಡು ತೀರ್ಥ ಪ್ರಸಾದ ಮಾಡಿಕೊಂಡು ಸಾಯಂಕಾಲ ಪ್ರಸಲ್ ಬಂದಿರುತ್ತೆ. ಪ್ಲಸ್ ಸಾಧ್ಯ ಆದಷ್ಟು ವಿವಿಧ ಸಂಗೀತ ಕಾರ್ಯಕ್ರಮ ಇರುತ್ತವೆ. ಆ ಕಾರ್ಯಕ್ರಮವನ್ನು ಆಯಾ ದಿನಗಳಲ್ಲಿ ಉಚಿತವಾಗಿ ತಿಳಿಸಲಾಗ್ತದೆ. ಸ್ವಲ್ಪ ಡೇಟ್ ಕೊಟ್ಟ ಸರ್ ನಮಗೆ, ಆ ಡೇಟ್ ನಾನು ಫಿಕ್ಸ್ ಆಗಿಲ್ಲ. ಜನರು ಯಾವ ಸಂಡೇ ಮಂಡೇ ಅಥವಾ ರಜಾ ದಿನಗಳಲ್ಲಿ ಬರ್ತಾರ, ಆ ಬಂದ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಂಪೂರ್ಣವಾಗಿ ಭೇಟಿ ಕೊಡುವಂತೆ ಎಲ್ಲರಿಗೂ ನಾನು ಅವ್ರು ಕ್ಷೌರ ಆಗ್ತದೆ. ಅದಾದಮೇಲೆ ಸಾಹೇಬರಿಗೂ ಹೇಳಬೇಕಲ್ಲ ಸಾಹೇಬರಿಗೆ ಅವ್ರು ಅವ್ರಿಗೆ ಚಾಲನೆ ಕೊಡಬೇಕು. ಅಲ್ಲೇ ಯಲಬುರ್ಗಾಗ ಮುಗಿಸ್ಕೊಂಡು ಸೀದಾ ಇಲ್ಲಿ ರಾಘವೇಂದ್ರ ಮಠಕ್ಕೆ ಬರ್ತಾರೆ. ಅಲ್ಲೇ ಮಂಗಳಾರತಿ ಮುಗಿಸ್ಕೊಂಡು ಅಲ್ಲಿಂದ ಬಸ್ ಸ್ಟಾರ್ಟ್ ಗುಡಿಗೆ ಬಂದು ಅವತ್ತೇ ಅವರು ಪೂಜೆ ಇಲ್ಲಿಂದ ಅವ್ರಿಗೆ ಒಂದು ರಿಟರ್ನ್ ಹಾಕಿ ಅವ್ರದ್ದು ವ್ಯವಸ್ಥೆ ಮಾಡ್ತೀವಿ. ಅವ್ರ ವ್ಯವಸ್ಥೆದಾಗ ಅವ್ರು ಇರ್ತಾರೆ. ಆಮೇಲೆ ಪ್ರತಿ ದಿವಸನೂ ಇದಕ್ಕೆ ಭಕ್ತಾದಿಗಳು ಬಂದೇ ಬರ್ತಾರೆ. ಯಾವ ಊರವ್ರು ಬರ್ತಾರೆ ಅವ್ರು ಒಂದು ಸ್ವಲ್ಪ ಅಡ್ವಾನ್ಸ್ ಹೇಳಿದ್ರು, ನಾಳೆಗೆ ಹೋಗ್ತಂತ ನಮ್ಗೆ ಸ್ವಲ್ಪ ದಿವಸ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ವ್ಯವಸ್ಥೆ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಆಮೇಲೆ ರಾಘವೇಂದ್ರ ಗುಡಿಯವರು ನಮ್ಗೆ ಅನುಕೂಲ ಮಾಡ್ತಾರೆ. ಯಾರು ವಸ್ತಿ ಬಂದ್ರೆ ನಮ್ಮಲ್ಲಿ ತೊಂದರೆ ಆಗಪ್ಪ ನಾವು ರಾಘವೇಂದ್ರ ಗುಡಿಗೆ ವಸ್ತಿ ಮಾಡ್ಕೊಳ್ಳಿ ಪ್ರವೃತ್ತಿ ಮಾಡ್ತೀವಿ. ಅವು ಅವತ್ತು 8ನೇ ತಾರೀಕಿಗೆ ನಾವೆಲ್ಲ ನಿಂತರು ಅದಕ್ಕೆ ಯಲಬುರ್ಗದ ಬಂದು ನಮ್ಮ ವ್ಯವಸ್ಥೆ ಮಾಡೋದು ನಮ್ಮ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿಂದ ಅವರು ಗೋಲ್ಡ್ ಕರ್ಕೊಂಡು ಮುಂದೆ ಸ್ವಾಗತ ಮಾಡಿಕೊಂಡು ನಮ್ಮ ಈ 8ನೇ ತಾರೀಕಿಂದ 26ನೇ ತಾರೀಕು ತನಕ ಸೆಪ್ಟೆಂಬರ್ 45 ದಿವಸ 24ಕ್ಕೆ ಅವರು ಮುಕ್ತಾಯ. ಸೆಪ್ಟೆಂಬರ್ 26 ಏನೇನು ಈ ಮಧ್ಯೆ ಏನೇನು ಕಾರ್ಯಕ್ರಮಗಳು ಜರುಗ್ತಾವ ಅನ್ನುವಂಥದ್ದು. ಪ್ರತಿ ದಿವಸ ಅವರು ಸಂಸ್ಥಾನ ಪೂಜೆ ಇರುತ್ತೆ. ಒಬ್ಬರ ಮನೆಗೆ ಅಂದರೆ ಒಂದು ವಾರ್ಡ್ ವೈಸ್ ಮಾಡಿದ್ವಿ. ನಮ್ಮ ಸಮಾಜದವ್ರು ಎಲ್ಲಿರ್ತಾರೆ ಒಂದು ವಾರ್ಡ್ ವೈಸ್ ಮಾಡಿದ್ವಿ. ಆ ವಾರ್ಡ್ನಾಗ ನಮ್ಮ ಸಮಾಜ ಪಟ್ಟಣದ ಶ್ರೀ ಶಿವ ಚಿದಂಬರ ದೇವಸ್ಥಾನದಲ್ಲಿ ಮಂಗಳವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಸಪ್ತಮ ಚಾತುರ್ಮಾಸ್ಯದ ಕುರಿತು ಅವರು ವಿವರಿಸಿದರು. ಮುದ್ದೇಬಿಹಾಳ ಪಟ್ಟಣದಲ್ಲಿ ಸುಮಾರು 58 ವರ್ಷಗಳ ಹಿಂದೆ ಹುಣಸಿಹೊಳೆ ಕಣ್ವ ಮಠದ ವಿದ್ಯಾ ತಪೋನಿಧಿ ತೀರ್ಥರು ಚಾತುರ್ಮಾಸ್ಯ ಅನುಷ್ಠಾನ ಕೈಗೊಂಡಿದ್ದರು. ಜುಲೈ 30, 1968ರಿಂದ ಆಗಸ್ಟ್ 25, 1968ರವರೆಗೆ ಆಗಿನ ಚಾತುರ್ಮಾಸ್ಯ ಕಿಲ್ಲಾ ಗಲ್ಲಿಯಲ್ಲಿದ್ದ ಖಾದಿ ಗ್ರಾಮೋದ್ಯೋಗ ನೂಲುವ ಕಟ್ಟಡದಲ್ಲಿ ರಾಮರಾವ್ ಸಾಲ್ವಾಡ್ಗಿ, ಮಾಧವರಾಜ್ ಸಾಲ್ವಾಡ್ಗಿ, ಬಾಬುರಾವ್ ಕುಲಕರ್ಣಿ, ರಂಗರಾಜ್ ದೊಡ್ಡಿಹಾಳ್, ವೆಂಕಪ್ಪಾಚಾರ್ ಪುರಾಣಿಕ್, ಶಾಮರಾವ್ ಕುಲಕರ್ಣಿ, ವಿಠ್ಠಲರಾವ್ ಕುಲಕರ್ಣಿ, ನೀಲಕಂಠರಾವ್ ಜಹಾಗೀರ್ದಾರ್, ನರಸಿಂಹಾಚಾರ್ ಜೋಶಿ ಇವರ ನೇತೃತ್ವದಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಆಚರಿಸಿದರು ಎಂದು ಹೇಳಿದರು. ಇದೇ ವೇಳೆ ಮಾತನಾಡಿದ ಸಮಿತಿಯ ಪ್ರಮುಖರಾದ ಬಾಪುರಾವ್ ದೇಸಾಯಿ ಹಡಗಲಿ, ಚಾತುರ್ಮಾಸ್ಯದ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರು ಭಾಗವಹಿಸಬಹುದಾಗಿದ್ದು ಸಮಿತಿಯವರನ್ನು ಸಂಪರ್ಕಿಸಿ ಸ್ವಾಮೀಜಿಯವರ ಪಾದಪೂಜೆಗೆ ವ್ಯವಸ್ಥೆ ಮಾಡಿಕೊಳ್ಳಬಹುದಾಗಿದೆ ಎಂದು ಹೇಳಿದರು. ಸಂಜೆ ಮುಂದೆ ಸಂಗೀತ ಪ್ರತಿ ಜನ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದಾಗ ಅವತ್ತಿನ ದಿವಸ ಅವತ್ತಾಗಿ ಇರೋದು ಸಂಗೀತ ಕಾರ್ಯಕ್ರಮ ಯಾವ ದಿವಸ ಸಂಡೇ ಮಂಡೇ ಸಾಧ್ಯದಷ್ಟು ಮಟ್ಟಿಗೆ ನಾವು ವಿಶೇಷ ಕಾರ್ಯಕ್ರಮ ಇರೋದನ್ನು ಈ ಮಧ್ಯೆ ಸಂಜೆ ಮುಂದೆ ಈ ಮಧ್ಯೆ ಗುರುಗಳಿಂದ ಧರ್ಮೋಪದೇಶ ಏನಾದರೂ ಇರ್ತದ? ದಿನಾನೂ ಇರ್ತದ ಅಥವಾ ಈ ವಿಶೇಷ ದಿವಸ ಪ್ರತಿ ಸಾಯಂಕಾಲ ನಾವು ಸಂಸ್ಥಾನ ಪೂಜೆ ಮುಗಿಸಿ ಅವ್ರ ಅನುಭವ ಮುಗಿದ ಮೇಲೆ ಈಗ ಪ್ರತಿ ದಿವಸನೂ ಅವರು ಮದುವೆ ಇರ್ತದೆ. ಹಾಂ, ಸಾರ್ವಜನಿಕರ ಗುಡಿ ಒಳಗೆ ಈಗ ಎಷ್ಟು ಜನ ಬರೋರಾಗ ನಮಗೆ ಅದಕ್ಕೆ ಅವರೇ ಕಾಯ್ಬೇಕು ಆಗ್ತದಲ್ಲ, ಎಲ್ಲರೂ ಕೇಳ್ಬೋದು. ಅದಕ್ಕೇನು ಸಮಸ್ಯೆ ಇಲ್ಲ. ನಮ್ಮ ಸಮಾಜದವರು ಅಂತ ಏನಿಲ್ಲ, ಪ್ರತಿಯೊಬ್ಬರು ಬರ್ಬೋದು. ವೇದಮೂರ್ತಿ ಗುಂಡಭಟ್ ಜೋಶಿ ಮಾತನಾಡಿ, ಚಾತುರ್ಮಾಸ್ಯದ ಸಂದರ್ಭದಲ್ಲಿ ನಿತ್ಯವೂ ಶ್ರೀಗಳಿಗೆ ಪಾದಪೂಜೆ, ಉಪನ್ಯಾಸ, ಭಜನೆ, ಶ್ರೀಮಠದ ಉಪಾಸ್ಯ ಮೂರ್ತಿ ವಿಠ್ಠಲ ಕೃಷ್ಣನ ಸಂಸ್ಥಾನ ಪೂಜೆ, ಗುರುಗಳಿಗೆ ಹಸ್ತೋದಕ, ಭಿಕ್ಷೆ, ತೊಟ್ಟಿಲು ಪೂಜೆ, ಅನೇಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹೇಳಿದರು. ವೇದಮೂರ್ತಿ ವೆಂಕಟೇಶಾಚಾರ್ ಗ್ರಾಮ ಪುರೋಹಿತ ಮಾತನಾಡಿ, ಚಾತುರ್ಮಾಸ್ಯ ನಿಮಿತ್ತ ವಿಠ್ಠಲನ ಕೃಷ್ಣನ ಪೂಜೆ, ತಪ್ತ ಮುದ್ರಧಾರಣೆ, ಪ್ರವಚನ ಹಾಗೂ ವಿಶೇಷ ದಿನಗಳಲ್ಲಿ ಸಂಗೀತ, ದಾಸವಾಣಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಧಕರಿಗೆ ಸನ್ಮಾನ, ಹೋಮ ಹವನ ಮೊದಲಾದ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹೇಳಿದರು. 58 ವರ್ಷಗಳ ಬಳಿಕ ಹಮ್ಮಿಕೊಂಡಿರುವ ಈ ಚಾತುರ್ಮಾಸ್ಯ
ಕಾರ್ಯಕ್ರಮಕ್ಕೆ ರಾಜ್ಯದ ಉದ್ದಗಲಕ್ಕೂ ವಿಪ್ರ ಸಮಾಜದ ಬಾಂಧವರು ಪೀಠಗಳ ಭೇದವಿಲ್ಲದೆ ಪಾಲ್ಗೊಳ್ಳಲಿದ್ದಾರೆ ಎಂದು ಸಂಘಟಕರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಕಾರ್ಯದರ್ಶಿ ಕೃಷ್ಣಾಜಿ ಕುಲಕರ್ಣಿ, ಸಹ ಕಾರ್ಯದರ್ಶಿ ಪುಟ್ಟು ಕುಲಕರ್ಣಿ, ಪ್ರಶಾಂತ್ ಸರಾಬ್, ವಾಸುದೇವ್ ಸಾಲ್ವಡಗಿ, ಚಂದ್ರಕಾಂತ್ ಕುಲಕರ್ಣಿ, ಪ್ರದೀಪ್ ಕುಲಕರ್ಣಿ, ಸುಹಾಸ್ ದೇಶಪಾಂಡೆ, ಶ್ರೀಧರ್ ಕುಲಕರ್ಣಿ, ಸುರೇಶ್ ಕುಲಕರ್ಣಿ, ದಿನೇಶ್ ಕುಲಕರ್ಣಿ, ರಾಘವೇಂದ್ರ ಕುಲಕರ್ಣಿ, ಸುಭಾಷ್ ಕುಲಕರ್ಣಿ, ಗುರುರಾಜ್ ಕುಲಕರ್ಣಿ, ಪ್ರಕಾಶ್ ದೇಶಪಾಂಡೆ ಸೇರಿದಂತೆ ಸಮಿತಿಯ ಸದಸ್ಯರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.